ಇನ್ನು ಕರ್ನಾಟಕದಲ್ಲಿ ಡ್ರಗ್ಸ್ ಕಂಟ್ರೋಲ್ಗೆ ಪೊಲೀಸರು ಬೃಹತ್ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮಾದಕ ಜಾಲದ ವಿರುದ್ಧ ಸಮರವನ್ನೇ ಸಾರಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಡ್ರಗ್ ಪೆಡ್ಲರ್ಗಳ ಮನೆಗಳನ್ನ ಕೆಡುವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿದ್ದಾರೆ. ಪರಂ ಮಾತಿಗೆ ಕಾಂಗ್ರೆಸ್ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಹಳ ಕಠಿಣವಾದಂಥ ಕ್ರಮವನ್ನ ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಕರ್ನಾಟಕದಲ್ಲೂ ಶುರುವಾಗುತ್ತಾ ಯುಪಿ ಬುಲ್ಡೋಸರ್ ಸಂಸ್ಕೃತಿ. ಡ್ರಗ್ಸ್ ಪೆಡ್ಲರ್ ವಿರುದ್ಧ ಬುಲ್ಡೋಸರ್ ಅಸ್ತ್ರ ಎಂದ ಪರಮೇಶ್ವರ್. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ದಿನೇ ದಿನೇ ಡ್ರಗ್ಸ್ ಮಾಫಿಯಾ ಹೆಚ್ಚಾಗ್ತಿದೆ. ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಎಂಟ್ರಿ ಕೊಡ್ತಿದೆ. ನ್ಯೂ ಇಯರ್ ಬೇರೆ ಬರ್ತಿದ್ದು ಪೊಲೀಸರು ಡ್ರಗ್ಸ್ ಮಾಫಿಯಾ ವಿರುದ್ಧ ಯುದ್ಧ ಸಾರಿದ್ದಾರೆ. ವಿಪಕ್ಷಗಳು ಕೂಡ ಡ್ರಗ್ಸ್ ಮಾಫಿಯಾ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ. ಡ್ರಗ್ಸ್ ಮಾಫಿಯಾ ಬಗ್ಗೆ ಪರಿಷತ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ ಗೃಹ ಸಚಿವ ಪರಮೇಶ್ವರ್, ಡ್ರಗ್ ಪೆಡ್ಲರ್ಗಳ ಬಾಡಿಗೆ ಮನೆಗಳನ್ನ ಒಡೆದು ಹಾಕುವ ಹಂತಕ್ಕೆ ಹೋಗಿದ್ದೇವೆ ಅಂತ ಹೇಳಿಕೆ ನೀಡಿದ್ರು. ಮನೆ ಮಾಲೀಕರನ್ನು ಬಂಧಿಸಿದ್ದೇವೆ ಅಂದ್ರು. ನಾವು ಬಹಳ ಪ್ರತಿನಿತ್ಯ ಅವರು ಎಲ್ಲೆಲ್ಲಿದ್ದಾರೆ, ಅವರು ಯಾರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆನೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಬಹಳ ಕಠಿಣವಾದಂಥ ಕ್ರಮವನ್ನ ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಪರಮೇಶ್ವರ್ ಆಡಿದ ಇದೇ ಮಾತಿಗೆ ಕೇಂದ್ರದ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾದಕ ವಸ್ತು ಮಾರಾಟಗಾರರ ಮನೆಗಳನ್ನ ಕೆಡವಲು ಸಿದ್ಧರಿದ್ದೇವೆ ಅಂತ. ಕರ್ನಾಟಕದ ಗೃಹ ಸಚಿವರ ವರದಿಯ ಬಗ್ಗೆ ನನಗೆ ಆತಂಕವಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಉತ್ತರ ಪ್ರದೇಶ ಮಾದರಿ ಆಗಬಾರದು. ಬುಲ್ಡೋಸರ್ ನ್ಯಾಯ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ ಎಂದಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಣೆದಾರರ ಮನೆಗಳನ್ನು ಕೆಡವಲು ಬುಲ್ಡೋಸರ್ಗಳನ್ನು ಬಳಸಬಹುದು ಎಂಬ ಕರ್ನಾಟಕದ ಗೃಹ ಸಚಿವರ ವರದಿಯ ಬಗ್ಗೆ ನನಗೆ ತುಂಬಾ ಬೇಸರವಾಗಿದೆ. ವರದಿ ತಪ್ಪಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕಾನೂನಿನ ಸರಿಯಾದ ಪ್ರಕ್ರಿಯೆ ಇಲ್ಲದೆ ಮನೆಗಳನ್ನು ಕೆಡವುದು ಕಾನೂನು ಬಾಹಿರ ಮತ್ತು ಕುಟುಂಬದ ಇತರ ಸದಸ್ಯರ ಮೂಲಭೂತ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಕಾನೂನನ್ನು ಘೋಷಿಸಿದೆ. ಇದಲ್ಲದೆ ಯುಪಿಯಲ್ಲಿ ಆಚರಣೆಯಲ್ಲಿರುವ ಬುಲ್ಡೋಸರ್ ನ್ಯಾಯ ತಪ್ಪು, ಕಾನೂನು ಬಾಹಿರ ಮತ್ತು ಅನ್ಯಾಯ ಎಂಬುದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ. ಕರ್ನಾಟಕದಂತಹ ಕಾಂಗ್ರೆಸ್ ಆಡಳಿತದ ರಾಜ್ಯವು ಯುಪಿಯ ಅಕ್ರಮ ಹಾದಿಯಲ್ಲಿ ಸಾಗಬಾರದು. ಹಾಗಾದ್ರೆ ಏನಿದು ಬುಲ್ಡೋಸರ್ ನ್ಯಾಯ? ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ನ್ಯಾಯದ ಬಗ್ಗೆ ಏನ್ ಹೇಳಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಸರ್ಕಾರ ಬುಲ್ಡೋಸರ್ ನ್ಯಾಯ ಮಾಡ್ತಿದೆ. ಅದರಲ್ಲೂ ಹೆಚ್ಚಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅಪರಾಧಿಗಳಿಗೆ ಬುಲ್ಡೋಸರ್ ಶಿಕ್ಷೆ ವಿಧಿಸಿದ್ರು. ರೌಡಿಗಳು, ಅತ್ಯಾಚಾರಿಗಳು ಅಪರಾಧಿಗಳ ಮನೆಗಳಿಗೆ ಬುಲ್ಡೋಸರ್ ನುಗ್ಗಿಸಿ ಮನೆಗಳನ್ನ ಧ್ವಂಸ ಮಾಡಿ ಶಿಕ್ಷೆ ವಿಧಿಸ್ತಾ ಇದ್ರು. ಅಪರಾಧಿಗಳ ಕುಟುಂಬದ ಮನೆಯಾದ್ರೂ ಬುಲ್ಡೋಸರ್ ಪ್ರಯೋಗ ನಡೀತಿದೆ. ಬುಲ್ಡೋಸರ್ ಅನ್ಯಾಯಕ್ಕೆ ಬ್ರೇಕ್ ಹಾಕಿದ್ದ ಸುಪ್ರೀಂ. ಹೀಗೆ ಉತ್ತರ ಪ್ರದೇಶದ ಮಾದರಿಯಲ್ಲೇ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲೂ ಬುಲ್ಡೋಸರ್ ಸಂಸ್ಕೃತಿ ಶುರುವಾಗಿತ್ತು. ಆದರೆ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಅಪರಾಧ ಪ್ರಕರಣಗಳ ಆರೋಪಿಗಳ ಮನೆ ಧ್ವಂಸ ಪ್ರಕರಣಕ್ಕೆ ಕಿಡಿಕಾರಿದ ಸುಪ್ರೀಂ ಕೋರ್ಟ್ನ ಅಂದಿನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ಕೋರ್ಟ್ ಆದೇಶ ಇಲ್ಲದೆ ಅಥವಾ ವಿಚಾರಣೆ ನಡೆಯದೇ ಇರುವಾಗ ಶಿಕ್ಷಾರ್ಹ ಕ್ರಮವಾಗಿ ಆಸ್ತಿಗಳನ್ನ ಕೆಡವೋದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಕುಟುಕಿದ್ರು. ಅಲ್ಲದೆ ಬುಲ್ಡೋಸರ್ ಸಂಸ್ಕೃತಿಗೆ ಸುಪ್ರೀಂ ಕೋರ್ಟ್ ಲಗಾಮು ಹಾಕಿತ್ತು. ಇದೀಗ ಉತ್ತರ ಪ್ರದೇಶದ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಡ್ರಗ್ ಪೆಡ್ಲರ್ಗಳ ಮನೆ ಧ್ವಂಸ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿರುವುದಕ್ಕೆ ಪಕ್ಷದ ಹಿರಿಯ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮಾತನಾಡಿದ್ದಾರೆ. ಬುಲ್ಡೋಸರ್ ಬಳಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಗ್ರಹಿಸಿದ್ದು ದುರದೃಷ್ಟಕರ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಥವಾ ಗ್ರಹಿಸಲಾಗಿದೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿದ್ರು. ಅಲ್ಲಿವರೆಗೂ ಹೋಗ್ಬೇಕಾದೀತು ಅನ್ನೋ ಎಚ್ಚರಿಕೆ ಅಷ್ಟೇ. ನಾಳೆ ಬೆಳಗ್ಗೆನೆ ಹೋಗಿ ನಾವೇನೋ ಹೊಡೆದಾಕ್ಬಿಡ್ತೀವಿ ಅಂತಲ್ಲ. ಆದರೆ ಅಂತ ಒಂದು ಪರಿಸ್ಥಿತಿಗೆ ನೀವು ಅವಕಾಶ ಮಾಡಿಕೊಡಬೇಡಿ ಅನ್ನೋ ಎಚ್ಚರಿಕೆ ಇದು. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಂತ ಸ್ಪಷ್ಟನೆ. ಚಿದಂಬರಂ ಅವರು ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಕ್ರಮ ತಗೊಳ್ಬೇಕು ಅಂದರೆ ಅಲ್ಲಿವರೆಗೂ ಹೋಗಬೇಕಾದೀತು ಅನ್ನೋದು ಎಚ್ಚರಿಕೆ ಕೊಟ್ಟೆ ಬಿಟ್ಟರೆ ನಾಳೆ ಬೆಳಗ್ಗೆ ಬುಲ್ಡೋಸರ್ ತೊಗೊಂಡೋಗಿ ನೀವು ಕಡೆ ಬಿಡ್ತೀವಿ ಅಂತಲ್ಲ. ಇಟ್ ಈಸ್ ಅನ್ಫಾರ್ಚುನೇಟ್. ಐ ಮೀನ್ ಇಟ್ ಈಸ್ ಟೇಕನ್ ಇನ್ ಎ ರಾಂಗ್ ಸೆನ್ಸ್. I didn't mean that tomorrow itself I am going to send the bulldozers and demolish the houses. That was not my intention. So it is
wrongly, taken.